ದೇವಿಲಕ್ಕಮ್ಮ ನೆನೆಯುವೆ ನಾನಮ್ಮ. ದೇವಿಲಕ್ಕಮ್ಮ ನೆನೆಯುವೆ ನಾನಮ್ಮ. ಆರಿಬೆಂಚಿಯ ಈ ಗ್ರಾಮ ನೆಲೆಸಿರುವೆ ನೀನಮ್ಮ. ಪೂಜಿಸುವೆ ನಾನಮ್ಮ, ವರ ನೀಡು ನೀನಮ್ಮ. ಓ ತಾಯಿ ಬಾ ತಾಯಿ ಲಕ್ಕಮ್ಮ ತಾಯಿ, ದೇವಿಲಕ್ಕಮ್ಮ ನೆನೆಯುವೆ ನಾನಮ್ಮ. ಆರಿಬೆಂಚಿಯ ಈ ಗ್ರಾಮ ನೆಲೆಸಿರುವೆ ನೀನಮ್ಮ. ಪೂಜಿಸುವೆ ನಾನಮ್ಮ, ವರ ನೀಡು ನೀನಮ್ಮ. ಓ ತಾಯಿ ಬಾ ತಾಯಿ ಲಕ್ಕಮ್ಮ ತಾಯಿ. ಬೆಳಗಿನ ಜಾವ 6 ಗಂಟೆಗೆ ನಿನ್ನಯ ಪೂಜೆ ಮಾಡುವೆ ನಾನಮ್ಮ. ಕರುಣಿಸು ದೇವಿ ಲಕ್ಕಮ್ಮ. ಪಾದ ಪೂಜೆಯ ಮಾಡುವರು ಭಕ್ತರು ನಿನಗಮ್ಮ. ಬೆಳಗಿನ ಜಾವ 6 ಗಂಟೆಗೆ ನಿನ್ನಯ ಪೂಜೆ ಮಾಡುವೆ ನಾನಮ್ಮ. ಕರುಣಿಸು ತಾಯಿ ಲಕ್ಕಮ್ಮ. ಪಾದ ಪೂಜೆಯ ಮಾಡುವರು ಭಕ್ತರು ನಿನಗಮ್ಮ. ಕರಗಿದೆ ನನ್ನ ಮನಸ್ಸನು ತಾಯಿ ನೋಡೋ ನೀನಮ್ಮ. ಕರ ಮುಗಿದು ಬೇಡುವೆ ವರವ ನೀಡು ತಾಯಿ. ದೇವಿಲಕ್ಕಮ್ಮ ನೆನೆಯುವೆ ನಾನಮ್ಮ. ಆರಿಬೆಂಚಿಯ ಈ ಗ್ರಾಮ ನೆಲೆಸಿರುವೆ ನೀನಮ್ಮ. ಪೂಜಿಸುವೆ ನಾನಮ್ಮ, ವರ ನೀಡು ನೀನಮ್ಮ. ಐದು ವರ್ಷಕ್ಕೆ ಒಮ್ಮೆ ನಿನ್ನಯ ಜಾತ್ರೆ ನಡೆಯುವುದಮ್ಮ. ಬೇಡಿದ ಭಕ್ತರಿಗೆ ಫಲ ನೀಡು ತಾಯಿ ಲಕ್ಕಮ್ಮ. ಜೀವನದ ದಾರಿ ತೋರಿಸೋ ತಾಯಿ ಲಕ್ಕಮ್ಮ. 5 ವರ್ಷಕ್ಕೆ ಒಮ್ಮೆ ನಿನ್ನಯ ಜಾತ್ರೆ ನಡೆಯುವುದಮ್ಮ. ಬೇಡಿದ ಭಕ್ತರಿಗೆ ಫಲ ನೀಡು ತಾಯಿ ಲಕ್ಕಮ್ಮ. ಜೀವನದ ದಾರಿ ತೋರಿಸು ತಾಯಿ ಲಕ್ಕಮ್ಮ. ಅರಳಿದೆ ಹೂ ಮಲ್ಲಿಗೆ ತಾಯಿ ನಿನ್ನ ಗ್ರಾಮವ. ಭಕ್ತಿಯ ಭಜನೆಯ ಮಾಡುವೆ ನನಗಮ್ಮ. ತಾಯಿ ಲಕ್ಕಮ್ಮ ನೆನೆಯುವೆ ನಾನಮ್ಮ. ಆರಿಬೆಂಚಿಯ ಈ ಗ್ರಾಮ ನೆಲೆಸಿರುವೆ ನೀನಮ್ಮ. ಪೂಜಿಸುವೆ ನಾನಮ್ಮ, ವರ ನೀಡು ನೀನಮ್ಮ. ಓ ತಾಯಿ ಬಾ ತಾಯಿ ಲಕ್ಕಮ್ಮ ತಾಯಿ.
ಅವರಿಗೆ ವಿಷಯ ಜಂತು ಕಚ್ಚಿದೆ ನಿಜವಾದ್ರೆ ಅವರ ಭಕ್ತಿಯಿಂದ ನಿನ್ನ ಸನ್ನಿಧಿಯಲ್ಲಿ ಕೈ ಮುಗಿದು ಬೇಡಿಕೊಂಡ್ರೆ ಸಾಕು ತಾಯಿ. ಅವರ ದೇಹದಲ್ಲಿರುವ ಎಲ್ಲ ವಿಷಯವು ಮಾಯವಾಗಿ ಅವರಿಗೆ ಮತ್ತೆ ನೀನು ಪುನರ್ಜನ್ಮ ನೀಡಿದೆ ತಾಯಿ. ಹಾಗೆ ಈ ಊರಿನ ಅಗರ್ವ ಶ್ರೀಮಂತನಾಗಿರುವ ಆ ನರನಾಗರನು ಈ ಬಡವರ ಬಾಳಿನಲ್ಲಿ ವಿಷಯ ಜಂತಾಗಿ ಕಾಡುತ್ತಿದ್ದಾನೆ. ಅವನಿಂದ ನಮ್ಮನ್ನ ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂದಿದೆ ತಾಯಿ, ನಿನ್ನನ್ನೇ ಕೂದಿದೆ. ನಿನ್ನ ಪೂಜೆ ಮುಗಿದಿಲ್ಲವೇ? ಮುಗೀತು ಬನ್ನಿ ಸ್ವಾಮಿ. ಹೇಮ, ಇಂದು ಸೋಮವಾರ ನಮ್ಮ ಎತ್ತುಗಳಾದ ರಾಮ ಮತ್ತು ಲಕ್ಷ್ಮಣಗಳಿಗೆ ಪೂಜೆ ಮಾಡು. ಮೈ ತೊಳೆದುಕೊಂಡು ಬಂದಿರುವೆ. ಆಯ್ತು ಸ್ವಾಮಿ. ಎತ್ತುಗಳನ್ನು ಹೊರಗೆ ಕಟ್ಟಿ ನೀವು ಹಾಕಿ ಬರ್ತೇನೆ. ಆಯ್ತು ಸ್ವಾಮಿ. ತಾಯಿ ಲಕ್ಷ್ಮೀ, ನಮ್ಮ ಬಾಳಿಗೆ ಆಧಾರ ಸ್ತಂಭವಾಗಿರುವ ರಾಮ ಲಕ್ಷ್ಮಣನ ಎತ್ತುಗಳನ್ನು ಕಾಪಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಹೇಮ, ಭಾರತೇಶ್ವರ ಸನ್ನಿಧಿಯಲ್ಲಿ ನಿಂತು ಏನೋ ಬೇಡಿ ಹೋಗೋದಾಗ ಕಾಣಿಸ್ತೆ. ಏನೇನು ಸ್ವಾಮಿ, ಈ ಬಡತನದ ಭಾವನೆಯಿಂದ ನಮ್ಮನ್ನು ಪಾರು ಮಾಡು ತಾಯಿ ಅಂತ ಆ ತಾಯಿ ಹತ್ತಿರ ಬಡತನ ಬಡವರು ಬಡತನ ಬಡವರು ಬಡವರಾಗಿ ಇರಬೇಕು, ಶ್ರೀಮಂತರು ಶ್ರೀಮಂತರಾಗಿ ಮೆರೆಯಬೇಕು ಎನ್ನುವ ಕಾಲವಿದು. ಅಂಥದ್ರಲ್ಲಿ ಈ ಸಮಾಜದಲ್ಲಿ ನಮ್ಮಂತ ಬಡವರು ಯಾವಾಗ ಮುಂದೆ ಬರಬೇಕು ಹೇಳು ಹೇಳು. ಇವತ್ತದ ನಾಳೆ ಆದ್ರೂ ಆ ತಾಯಿ ನಮ್ಮ ಮೇಲೆ ಕರುಣೆ ತೋರಿ ನಮ್ಮ ಕೈ ಹಿಡಿದು ಕಾಪಾಡುತ್ತಾಳೆ. ಈ ಸಮಾಜದಲ್ಲಿ ನಮ್ಮ ಮನೆತನ ಕೂಗಿ ಕರೆಯುವಂತೆ ಮಾಡುತ್ತಾಳೆ ಅನ್ನೋ ನಂಬಿಕೆ ನನಗಿದೆ ಸ್ವಾಮಿ. ನಂಬಿಕೆ ಇನ್ನೆಲ್ಲಿ ನಂಬಿಕೆ ಹೇಮ? ನಂಬಿಕೆ ಎನ್ನುವ ಮೂರಕ್ಷರ ಪದ ದೇವರು ಎನ್ನುವ ಮಹಾನುಭಾವ. ಅಂಥದ್ರಲ್ಲಿ ಈ ಸಮಾಜ ಇನ್ನೆಲ್ಲಿ ನಂಬಿಕೆ ಹೇಮ? ಇನ್ನೆಲ್ಲಿ ನಂಬಿಕೆ? ನಂಬಿಕೆ ಕೆಟ್ಟವಿಲ್ಲಯ ರಂಗ ಎನ್ನುವ ಮಾತಿನಂತೆ ನಂಬಿಕೆ ಕೆಡುವುದಕ್ಕೆ ಸಾಧ್ಯನೇ ಇಲ್ಲ. ಒಟ್ಟಿನಲ್ಲಿ ಮನುಷ್ಯನಿಗೆ ನಂಬಿಕೆ ಮುಖ್ಯ ಸ್ವಾಮಿ. ನೋಡು ಹೇಮ, ಅತಿಯಾಗಿ ದೇವರನ್ನು ಪೂಜೆ ಪುನಸ್ಕಾರ ಎಂದು ಸಮಯ ಹಾಳು ಮಾಡಬೇಡ. ಯಾಕೆ ಸ್ವಾಮಿ, ದೇವರ ಬಗ್ಗೆ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಮಾತನಾಡುತ್ತಿರುವಿರಿ ನೀವು? ಹೇಮ, ಅದು ಏನು ಅಂತ ಹೇಳಲಿ ನಿನಗೆ? ಹೇಳಿ, ಅದೇನು ಅಂತ ಬಿಡಿಸಿ ಹೇಳಿದರೆ ತಾನೇ ನನಗೂ ಕೂಡ ಅರ್ಥವಾಗುವುದು. ಹೇಳುತ್ತೇನೆ ಹೇಮ, ಹೇಳುತ್ತೇನೆ. 20 ವರ್ಷಗಳ ಹಿಂದೆ ಇದೇ ಗ್ರಾಮದಲ್ಲಿ ಲಕ್ಷ್ಮೀ ದೇವಿ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹ ಇದ್ದವು. ಅದೇ ಸಂದರ್ಭದಲ್ಲಿ ಈ ಅನಾಥನಿಗೆ ತಂದೆ ತಾಯಿ ಸ್ಥಾನ ಕೊಟ್ಟು ಕಾಪಾಡಿದ ಆ ನನ್ನ ದನಿಗಳಾದ ರಾಮಚಂದ್ರ ಮತ್ತು ಸೀತೆ ಮಾತೆಯರನ್ನು ಆ ನರನಾಗ ಮತ್ತು ವಿಷಕಂಠ ಕೊಲೆ ಮಾಡಿಬಿಟ್ಟರು. ಕೊಲೆ ಮಾಡಿಬಿಟ್ಟರು. ಇದನ್ನೇನು ಹೇಳುತ್ತಿದ್ದೀರಿ ನೀವು? ಹೌದು ಹೇಮ, ನಾ ಹೇಳುತ್ತಿರೋದು ನಿಜವಾಗ್ಲೂ ಸತ್ಯ. ಅದು ಇದೇ ಮಂಗಳವಾರ ನಡೆದು ಹೋಯ್ತು ಆ ದುರಂತ. ಇಂಥ ಬೆಟ್ಟದಂತ ಭಾವನೆಯನ್ನು ನಿಮ್ಮ ಮನಸ್ಸಲ್ಲಿ ಬಚ್ಚಿಟ್ಟುಕೊಂಡು ಅದೆಷ್ಟೊಂದು ಕಷ್ಟ ಪಡುತ್ತಿದ್ದೀರಿ ನೀವು. ಮತ್ತೇನು ಮಾಡುವುದು ಹೇಮ? ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ಅರಿತು ಈ ಭೂಮಿ ಮೇಲೆ ಬಾಳಿದರೆ ಮನುಷ್ಯನಿಗೊಂದು ಬೆಲೆ, ಹುಟ್ಟಿ ಬಂದಿದ್ಕೊಂದು ಸಾರ್ಥಕ. ಅದೇನಿಲ್ಲ, ಈ ವಿಷಯವೇನಾದ್ರೂ ನನ್ನ ಮೈದುನ ರಾಜೇಂದ್ರನಿಗೆ ಗೊತ್ತಾಗಿದೆಯಾ? ಇಲ್ಲ ಹೇಮ, ಇಲ್ಲ. ಯಾಕೆಂದರೆ ಅವನು ಇನ್ನೂ ಚಿಕ್ಕವನಿದ್ದ ಅಷ್ಟೇ. ಈ ವಿಷಯ ಅವನಿಗೆ ತಿಳಿಸಿದರೆ ಅದೇ ಚಿಂತೆಯಲ್ಲಿ ಕೊರಗುವನೆಂದು ಇಲ್ಲಿವರೆಗೆ ಈ ವಿಷಯ ಬಚ್ಚಿಟ್ಟಿರುವೆ. ಅದೆಷ್ಟು ದಿನ ಅಂತ ಈ ನೋವನ್ನು ನಿಮ್ಮಲ್ಲಿ ಬಚ್ಚಿಟ್ಟುಕೊಂಡು ಅಷ್ಟೊಂದು ಕಷ್ಟಪಡದಿರಿ. ಆದಷ್ಟು ಬೇಗ ಈ ವಿಷಯವನ್ನು ನನ್ನ ಮೈದುನನಿಗೆ ಹೇಳುವುದೇ ಒಳ್ಳೆಯದು. ಬೇಡ ಹೇಮ, ಬೇಡ. ಅವನು ಇನ್ನು ಮುಂದೆ ಬಾಳಿ ಬದುಕಬೇಕಾದವನು. ಮುಂದೆ ಕಾಲ ಬಂದಾಗ ನಾನೇ ಎಲ್ಲವನ್ನು ತಿಳಿಸಿ ಹೇಳುತ್ತೇನೆ. ಅಲ್ಲಿಯವರೆಗೆ ನಮ್ಮಿಬ್ಬರಲ್ಲಿ ಇರಲಿ ಈ ವಿಷಯ. ಸರಿ ಸರಿ, ನನ್ನ ಮೈದುನ ಬರೋ ಹೊತ್ತಾಯ್ತು. ಹೊರಗೆ ತುಂಬಾ ಕೆಲಸ ಇದೆ, ನಾನು ಬರ್ತೀನಿ. ನಿಲ್ಲೇ ನಿನ್ನಲ್ಲೇ
ಇದೇ ಸುಂದರ ಸಮಯದಲ್ಲಿ ಒಂದು ಇಂಪಾದ ಗೀತೆ ಹಾಡು ಬರಲಿ. ಒಂದ್ ನಿಮಿಷ ತಡ್ರಿ, ನನ್ನ ಮುಖ ನೋಡಿದ್ರೆ ನಿಮ್ಗೇನ ಭಯ ಆಗತ್ತೈತೆ ಮತ್ತೆ? ನೀವೆಲ್ಲೆಲ್ಲ ನೋಡ್ಕೊಂಡು ಮಾತಾಡಿದ್ರೆ ನಾ ಹೆಂಗೆ ಹಾಡ್ಬೇಕು ನಿಮಗ? ನನ್ನ ಮುಖ ನೋಡ್ರಿ ಸ್ವಲ್ಪ. ಅಯ್ಯೋ, ನೋಡ್ರಿ. ಏನ್ ಬೇಕು ಪ್ರಿಯಾ? ಏನದು? ಸಿಹಿಯಾದ ಮುತ್ತು. ಸಿಹಿಯಾಗಿರ್ಬೇಕಾ? ಕಹಿಯಾಗಿರ್ಬಾರ್ದಾ? ಸಿಹಿ ಮುತ್ತು ಬೇಕಾ ನಿಮಗೆ? ಎಷ್ಟು ದೂರ ನಿಂತ್ರ ಮುತ್ತು ಹೆಂಗ್ ಕೊಡ್ತಾರೆ? ಸಿಹಿ ಮುತ್ತಿನ ಕಾಲಿಗೆ ನೀ ಯಾರನ್ನ ಸಲಹೆ? ಸಿಹಿ ಮುತ್ತಿನ ಕಾಲಿಗೆ
ಅಣ್ಣ ಅತ್ತಿಗೆ. ಬಾ ಸೋದರ, ಈಗ ಬಂದೆಯಾ? ಹೌದಣ್ಣ, ಈಗ ತಾನೇ ಬಂದೆ. ಅಣ್ಣ ಅತ್ತಿಗೆ. ಪಾರಪ್ಪ, ಆ ತಾಯಿಗೆ ನಮಸ್ಕರಿಸಿ ಆಶೀರ್ವಾದ ತಗೊಳ್ಳಿ. ಅತ್ತಿಗೆ, ದೇವರ ಆಶೀರ್ವಾದಕ್ಕಿಂತ ನಿಮ್ಮ ಆಶೀರ್ವಾದ ಕೂಡ ಮುಖ್ಯ ಅಲ್ವೇನಣ್ಣ? ನಮ್ಮ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತದೆ. ಹೋಗಿ ದೇವರ ಅನುಗ್ರಹ ಪಡೆದುಕೊಂಡು ಬಾ. ಸರಿ ಅಣ್ಣ. ಆಶೀರ್ವಾದ ಮಾಡ. ಸೋದರ, ಎದ್ದೇಳು. ಈ ಕರುನಾಡಿನಲ್ಲಿ ಕಲಿಯುಗದ ಕಲಿ ಕೇಸರಿ ಆಗಲಿ ಎನ್ನುವುದೇ ನನ್ನ ಬಲವಾದ ಆಶೀರ್ವಾದ. ಅತ್ತಿಗೆ ಆಶೀರ್ವಾದ ಮಾಡಿ. ಈ ಪುಣ್ಯ ಭೂಮಿಯಲ್ಲಿ ನೀನೊಬ್ಬ ವೀರಪುತ್ರನಾಗಿ ಬಾಳ್ಬೇಕೆನ್ನುವುದೇ ನನ್ನ ಆಶೀರ್ವಾದ. ಅಣ್ಣ, ಈ ಕಲಿಯುಗದಲ್ಲಿ ಘೋರ ಕೃತ್ಯಗಳನ್ನೆಸಗುವ ಕಿರಾತಕರ ಕರುಳನ್ನೇ ಬಗೆದು ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರನೆಂದು ಬಿರುದು ಪಡೆಯದಿದ್ದರೆ ನನ್ನ ಹೆಸರು ಕಣ್ಣುಗಲಿ ಹೇಮಂತನ ತಮ್ಮ ರಾಜೇಂದ್ರನೇ ಅಲ್ಲ. ಆ ಸೋದರ, ನೀನು ನೌಕರಿಗೆ ಹೋದ ವಿಷಯ ಏನಾಯ್ತಪ್ಪ? ನೌಕರಿ ಅಣ್ಣ, ನಮ್ಮಂತವರಿಗೆ ನೌಕರಿ ನೌಕರಿ ಎನ್ನುವ ನಾನು ನುಡಿಗೆ ನೀರು ಹರಿಸಿ ಬಂದಿದ್ದೇನೆ. ನಾನು ನಿನ್ನಲ್ಲಿಯೇ ಇರಬೇಕೆಂದು. ಏನಾಯ್ತು ಅಂತ ಬಿಡಿಸಿ ಹೇಳಿದರೆ ತಾನೆ ನಮಗೂ ಕೂಡ ಅರ್ಥ ಆಗುತ್ತೆ. ಅತ್ತಿಗೆ, ಈಗಿನ ಕಾಲದಲ್ಲಿ ನೌಕರಿ ಮಾಡಬೇಕಾದರೆ ಲೆಕ್ಕವಿಲ್ಲದಷ್ಟು ಲಂಚ ಚೆಲ್ಲಬೇಕು. ಅದೇನು ಸೋದರ, ಅದೇನು ಅಂತ ಬಿಡಿಸಿ ಹೇಳಪ್ಪ ನನಗೆ. ಅಣ್ಣ, ಇದ್ದೇ ಇದೆ ಅಲ್ಲಣ್ಣ, ನಮ್ಮಂತ ಬಡವರು ಕೂಲಿನಾಲಿ ಮಾಡಿ ಚೆನ್ನಾಗಿ ಶಾಲೆ ಕಲಿತು ಗ್ರಾಜುಯೇಟ್ ಪದವಿ ಪಡೆದರು ದೊರಕದನ್ನ ನೌಕರಿ ಎಂಬ ಒಂದು ವೇಳೆ ನೌಕರಿಯೇ ಪಡೆಯಬೇಕೆಂದರೆ ಲಂಚ ಎಂಬ ಮಂಚೇರಿ ಕುಳಿತ ಅಧಿಕಾರಿಗಳಿಗೆ ಹಣ 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 ಕೊಟ್ಟರೆ ಮಾತ್ರ ಸಾಧ್ಯ. ಅದು ಅಲ್ಲದೆ ಇನ್ನು 3 ದಿನಗಳ ಒಳಗಾಗಿ 5 ಲಕ್ಷ ರೂಪಾಯಿ ಲಂಚ ಕೇಳಿದರೆ ಅದಕ್ಕಾಗಿ ನೌಕರಿಯೇ ಬೇಡ ಎಂದು ನಿರ್ಧರಿಸಿ ಬಂದಿದ್ದೇನೆ ನಾನು. ಬಂದ ನೌಕರಿಯನ್ನು ಬಿಟ್ಟು ಬಂದೆ ಅಂತ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡ್ತೀಯ? ರೈತ, ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಏನಪ್ಪ ನಿನ್ನ ಮಾತು? ಇದ್ದೇ ಇದೆಯಲ್ಲ, ಹಿರಿಯರು ಮಾಡಿದ ಆಸ್ತಿ ಅದ ಹೊಲದಲ್ಲಿ ದುಡಿಯಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಇದೇ ನಮ್ಮೂರ ಗ್ರಾಮದಲ್ಲಿ. ತಮ್ಮ ಸೋದರ, ನನ್ನ ತಮ್ಮ ರಾಜೇಂದ್ರ ಪೊಲೀಸು ಇಲ್ಲ ಲಾಯರು ದೊಡ್ಡ ಅಧಿಕಾರಿ ಆಗ್ತಾನೆಂಬ ಕನಸು ಕಂಡಿದ್ದೆ. ಆದರೆ ಕಲ್ಪನೆಯ ಕಡಲಿನಂತೆ ಕಮರಿ ಹೋಯಿತು ಈ ನನ್ನ ಮನದಲ್ಲಿ. ಹೌದಪ್ಪ, ನೀನು ಕೂಡ ನಮ್ಮಂತೆ ಹೊಲದಲ್ಲಿ ದುಡಿಯುವುದು ಬೇಡ ಅಂತ ಸಾಲ ಶೂಲ ಮಾಡಿ ನಿಮ್ಮ ಅಣ್ಣನವರು ನಿನ್ನ ಓದಿಸಿದ. ಅದಲ್ಲದೆ ನೀನೊಬ್ಬ ದೊಡ್ಡ ಸಾಹೇಬನಾಗಬೇಕಂತ ಬೆಟ್ಟದಂತ ಆಶಾ ಆಕಾಂಕ್ಷೆಗಳನ್ನು ಹೊತ್ತುಕೊಂಡಿದ್ದಾರೆ ನಿಮ್ಮ ಅಣ್ಣನವರು. ಅತ್ತಿಗೆ, ಒಬ್ಬ ಪೊಲೀಸ್ ಆದರೆ 4 ಜನ ಕಳ್ಳರಿಗೆ ಶಿಕ್ಷೆ ಕೊಡಿಸಬಹುದು. ಒಬ್ಬ ಲಾಯರ್ ಆದರೂ ಕೂಡ 4 ಜನರಿಗೆ ನ್ಯಾಯ ಒದಗಿಸಬಹುದು. ಅದೇ ಒಬ್ಬ ಡಾಕ್ಟರ್ ಆದರೂ ಕೂಡ 4 ಜನರ ಜೀವವನ್ನು ಉಳಿಸಬಹುದು. ಅಣ್ಣ, ಯಾರು ಏನು ಬೇಕಾದರೂ ಆಗಬಹುದು. ಆದರೆ ಈ ರೈತನಾಗಬೇಕಾದರೆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕನ್ನ, ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಹಿರಿಯರು ಹೇಳುತ್ತಾರೆ, ಕೋಟಿ ವಿದ್ಯೆಗಿಂತ ನೀತಿ ವಿದ್ಯೆ ಮೇಲೆಂದು. ಅದಕ್ಕಾಗಿ ದೃಢ ನಿರ್ಧಾರ ಮಾಡಿದ್ದೇನೆ ತಮ್ಮ ಸೋದರ, ನೀನು ಒಂದು ಕಿವು ಮಾತು ಹೇಳ್ತೇನೆ, ಚೆನ್ನಾಗಿ ನೆನಪಿಟ್ಟುಕೋ. ಯಾವ ಮಾತು ಹೇಳಣ್ಣ? ನೋಡು ಸೋದರ, ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ನರನಾಗನಂತ ಸ್ವಕ್ಕಿನ ಶ್ರೀಮಂತರ ದವಡಿಗೆ ನೀನು ಶಿಲುಕದಂತೆ ಈ ಸಮಾಜದಲ್ಲಿ ಬಾಯಿ ತೋರಿಸಬೇಕಪ್ಪ. ಇದೇ ನನ್ನ ಮಾತು. ಅಣ್ಣ, ಅಂದು ಪರಕೀಯರೊಡನೆ ಹೋರಾಡಿ ವೀರ ಪರಾಕ್ರಮಿ ಎಂದು ಬಿರುದು ಪಡೆದ ಆ ಸಂಗೊಳ್ಳಿ ರಾಯಣ್ಣ ಅಣ್ಣ ಇಂದು ವಿಷ ತುಂಬಿದ ಸರ್ಪಾನರ ನಾಗ. ಅವನೇನಾದರೂ ನನ್ನ ವಿಷಯಕ್ಕೆ ಬಂದರೆ ಆ ವಿಷ ಸರ್ಪಕ್ಕೆ ಗಂಡು ಗರುಡನಂತೆ
ಕಣ್ಣು ನಿನ್ನ ಮ್ಯಾಲ ಬೀಳಬಾರ್ದು ನೋಡಪ್ಪ. ಯಾವುದೇ ಕಾಮದ ಕಣ್ಣಿಯರ ಕಣ್ಣು ಬೀಳದಂತೆ ಈ ಸಮಾಜದಲ್ಲಿ ನೀನು ಬಾಳಬೇಕು. ಅತ್ತಿಗೆ, ಈ ನಾಡಿನ ನಾರಿಯರ ಕಾಮದ ಕಣ್ಣುಗಳು ಅಷ್ಟೇ ಅಲ್ಲ, ಹೊರ ನಾಡಿನ ನಾರಿಯರ ಕಾಮದ ಕಣ್ಣುಗಳು ಕೂಡ ಈ ನಿನ್ನ ಮೈದುನನ ಮೇಲೆ ಬಿದ್ದರೆ ಅವರಿಗೆ ತಕ್ಕ ಉತ್ತರ ಕೊಟ್ಟು ತಾಯಿಗೆ ಮಗನಾಗಿ ತಂಗಿಗೆ ಅಣ್ಣನಾಗಿ ಈ ಕನ್ನಡ ಭುವನೇಶ್ವರಿಯ ನಾಡಿನಲ್ಲಿ ಬಂತು. ಇದೇ ರಾಜೇಂದ್ರನ ಜೀವನದ ಹೋರಾಟ. ತಮ್ಮ ಸೋದರ, ಬಡವರ ಕೋಪ ದವಡಿಗೆ ಮೂಲವಾಗಬಾರದಪ್ಪ. ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ಅಪನಂಬಿಕೆ? ಇವನು ಹಂತಿಂದ ಗಂಡನಲ್ಲ. ಈ ಭೂಮಿಯನ್ನೇ ಅಂಗೈಲಿಟ್ಟು ಬುಗುರಿಯಂತೆ ಆಟ ಆಡಿಸಬಲ್ಲೆ, ಆ ಚುಕ್ಕಿಗಳನ್ನೇ ಚದುರಿಸಬಲ್ಲೆ, ಸಮುದ್ರವನ್ನ ಕಡಲು ಕಡಲಾಗಿ ಹರಿಸಬಲ್ಲೆ. ಈ ನನ್ನ ವಜ್ರ ಮುಷ್ಟಿಯಿಂದ ಆಕಾಶಕ್ಕೆ ಬುದ್ಧಿ ಗುಡುಗು ಸಿಡಿಲು ಅಪ್ಪಳಿಸುವಂತೆ ಮಾಡಬಲ್ಲೆ ಅಣ್ಣ, ಅಪ್ಪಳಿಸುವಂತೆ ಮಾಡಬಲ್ಲೆ. ತಮ್ಮ ಸೋದರ, ನೀನ್ ಹಾಡುವ ನುಡಿ ಕೇಳಿದರೆ ಹಸಿದ ಹೊಟ್ಟೆ ಕೂಡ ಹಿಂಗಿ ಹಾಲು ಕುಡ್ದಷ್ಟು ಸಂತೋಷವಾಯ್ತಪ್ಪ. ನನಗೆ ಸಂತೋಷವಾಯ್ತು. ಸರಿ ಸರಿ, ತುಂಬಾ ಹೊತ್ತಾಯ್ತು, ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ, ಊಟ ಮಾಡೋರಂತೆ. ಅತ್ತಿಗೆ, ಏನಪ್ಪ? ಇದೇ ಒಂದು ಸಂತೋಷ ಸಂಭ್ರಮದಲ್ಲಿ ಒಂದು ಇಂಪಾದ ಗೀತೆ ಕೇಳಬೇಕಲ್ಲ. ಅಯ್ಯೋ, ಆಯ್ತು ಕಂದ, ನೀನು ಹೇಳ್ಬಲಿಲ್ಲ. ಕೋಡಿ ಬಾಳಿದ ಮನೆ ನಂದ ದೀಪ ನಮ್ಮ ಮನೆಯಲ್ಲಿ ಸಾಧನೆ, ನಮ್ಮ ಮನೆಯಲ್ಲಿ ಚೈತನ್ಯ ಸಾಧನೆ. ಹಂಚಿಕೊಂಡು ತಿಂಡಿ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ, ನಡೆಯಿರಿ. ನಿಮ್ಗೆ ಕೊಡ್ತೀನಿ ತಿನ್ನಕತ್ತೇನೆ.